ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಕ್ಷದಲ್ಲಿ ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನಿಸಿ KGF ಬಂಗಾರಪೇಟೆ ಎರಡೂ ಕ್ಷೇತ್ರಗಳು ಕೂಡ ನಮ್ಗೆ ಒಂದೇ. KGF ಬೇರೆ ಎಲ್ಲ, ಬಂಗಾರಪೇಟೆ ಬೇರೆ. ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಪಡೆ ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದಗೌಡರು, ಸಹೋದರಿ ರೂಪಕಾ ಹೀದವರು ಸೇರಿ ಮೊದಲ ಬಾರಿಗೆ ಗೋಪಾಲ್ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ ಅಧ್ಯಕ್ಷ ಮಾಡಿಕೊಡೋದಕ್ಕೆ ನಾವಿಬ್ಬರು ಕೂಡ ಸರ್ವಸಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಮೊದಲನೇ ಬಾರಿ ನಾವು ಗೋಪಾಲ್ ರೆಡ್ಡಿ ಅವರನ್ನು ಮಾಡಿದ್ದೇವೆ. ಎರಡನೇ ಅವಧಿ ಕೂಡ ಶ್ರೀನಿವಾಸ್ ಅವರನ್ನ ಇದೇ ಜವಾಬ್ದಾರಿಯೊಂದಿಗೆ ನಾವಿಬ್ಬರು ಸೇರಿ ಅಧ್ಯಕ್ಷರಾಗಿ ಮಾಡ್ತೇವೆ. ಇವತ್ತು ಈ KDAಯಲ್ಲಿ ಬಹಳಷ್ಟು ಸವಾಲುಗಳಿದ್ದಾವೆ. ಇವತ್ತು ಪಟ್ಟೆಬೇಲೆಯಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳಿ ಜಮೀನನ್ನು ಖರೀದಿ ಮಾಡಿ 50-50 ಮಾಡಲು ತಗೊಂಡು ಬಹಳ ವರ್ಷಕ್ಕೆ ಕಳೆದಿದ್ರು ಕೂಡ ನಿವೇಶಕರ ಹಾಕಿ ಹೊಸದಾಗಿ ಕೂಡ ನಿವೇಶನ ಮಾಡಬೇಕು. ಈ KDA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರದೇಶಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರಿಗೆ ಇವತ್ತು ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ನಾನು ಹೇಳ್ತೇನೆ, ಇವತ್ತು ಗೋಪಾಲ್ ರೆಡ್ಡಿ ಅವರಿಗೆ KGF ಬಂಗಾರಪೇಟೆ ಎರಡನ್ನೂ ಕೂಡ ಸಮಾನಾಗಿ ನೋಡಬೇಕು. ಇಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ, ಇವತ್ತು ಈ ಕನ್ನಡ ಈ ಒಂದು ಕಚೇರಿ ಕನ್ನಡವನ್ನು ಸ್ಥಾಪನೆ ಮಾಡಬೇಕು. ಏನು ಬಡಾವಣೆಗಳಿದೆ ಆ ಬಡಾವಣೆ ಅಭಿವೃದ್ಧಿ ಮಾಡಿ ಆ ನಿವೇಶನ ಕೊಡಬೇಕು. ಇದರೊಟ್ಟಿಗೆ ಎಲ್ಲೆಲ್ಲಿ CA ನಿವೇಶನ ಇದೆ ಅವರನ್ನು ಗುರುತು ಮಾಡಿ ಸಂಬಂಧಪಟ್ಟವರಿಗೆ ಅದನ್ನ ಕೊಡಬೇಕು. ಇದರೊಟ್ಟಿಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸರ್ಕಾರ BML ನಗರ ವ್ಯಾಪ್ತಿಯಲ್ಲಿ 295 ಎಕರೆಯನ್ನ ಟೌನ್ಶಿಪ್ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆ ಟೌನ್ಶಿಪ್ ಪಟ್ಟಂತ ಜವಾಬ್ದಾರಿಯನ್ನು ಕೂಡ ನಮ್ಮ ಕಮಿಷನರ್ ಅವರು, ಅಧ್ಯಕ್ಷ ಇಬ್ಬರು ಸೇರಿ ಮಾಡಬೇಕು. ಇವರೊಟ್ಟಿಗೆ ನಾನು ಮತ್ತು ರೂಪಕಲಾ ಅವರು ಎಲ್ಲ ಮುಖಂಡರು ಒಟ್ಟಿಗೆ ಇರ್ತೇವೆ, ಸಾಥ್ ಕೊಡ್ತೇವೆ. ನಿಮ್ಮ ಕಾಲಾವಧಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಟೌನ್ಶಿಪ್ ಅನ್ನ ಮಾಡ್ತಕ್ಕಂಥದ್ದನ್ನ ನಿಮ್ಮ ಹೆಗಲುಗಳಿದೆ, ಅದನ್ನು ಮಾಡಬೇಕು ಅಂತ ಹೇಳೋದು ಇಚ್ಛೆ ಪಡ್ತೇನೆ. ಒಂದು ಕಡೆ 692 ಎಕರೆಯಲ್ಲಿ ನಾವು ಕೈಗಾರಿಕಾ ವಲಯ ಅಂತೇಳಿ ಒಂದು ಸರ್ಕಾರದಿಂದ ಜಮೀನನ್ನು ಪಡ್ಕೊಂಡಿದ್ದೇವೆ. ಏನಪ್ಪ ಕೈಗಾರಿಕಾ ವಲಯ ಅಂದ್ರೆ ಅದನ್ನ PPP ಮಾಡಲಲ್ಲಿ ಇವತ್ತು ನಾವು ಯಾರೆಲ್ಲ ಇಲ್ಲಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಅವಕಾಶ ಇದೆ ಅವರೆಲ್ಲರೂ ಆಹ್ವಾನ ಮಾಡಿ ಅವರಿಗೆ ಬೇಕಾಗುವಂತ ಎಲ್ಲ ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರಿನ ಸೌಕರ್ಯ, ಎರಡು ಸೌಕರ್ಯ, ಹೀಗೆ ಎಲ್ಲವನ್ನೂ ಕೂಡ ಇಲ್ಲಿ ಸೃಷ್ಟಿ ಮಾಡಿ ಅನುಕೂಲವನ್ನು ಒದಗಿಸಿಕೊಟ್ಟು ಆ ಮೂಲಕ KGF ಬಂಗಾರಪೇಟೆಯನ್ನ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಒಂದು ರಾಜ್ಯದ ನಗರಾಭಿವೃದ್ಧಿ ಸಚಿವ ಸುರೇಶ್ ಅವರು, ಅದು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಿಷ್ಯದವರು, ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟು ಈ ಒಂದು ಜಿಲ್ಲೆಯಲ್ಲಿ KGF ಬಂಗಾರಪೇಟೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಇವತ್ತು ಅಧಿಕಾರ ಬಂದಾಗ ನಾವು ಅಧಿಕಾರವನ್ನ ಜನರ ಹಿತಕ್ಕೋಸ್ಕರ, ಸಮಾಜಕ್ಕೋಸ್ಕರ,
ಎಲ್ಲ ಬಂಧುಗಳ ಈ ಭಾಗದಲ್ಲಿ ವಾಸ ಮಾಡತಕ್ಕಂತ ಪ್ರತಿಯೊಬ್ಬರು ಕೂಡ ಮೂಲಭೂತ ಸೌಕರ್ಯಗಳ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಗೋಪಾಲ್ ರೆಡ್ಡಿ ಅವರು ಯಾವುದೇ ಹಣ ಅಂತಸ್ತಿಲ್ಲ ತಗೊಂಡಿಲ್ಲ. ನಾನು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದರ ಒಟ್ಟಿಗೆ ಅಧಿಕಾರ ಸಿಕ್ಕಿದ್ರೆ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಬಹುದು ಅಂತ ಹೇಳಿ ಅವರವತ್ತು ಬಯಸಿಲ್ಲ. ಸತ್ಯ ಹೇಳ್ತೇನೆ, ನಾನು ಗೋಪಾಲ್ ರೆಡ್ಡಿ ಅವರು ಯಾವತ್ತೂ ಕೂಡ ಕೆಡಿ ಅಧ್ಯಕ್ಷರ ಮಾಡಿದ್ದನ್ನು ಕೇಳಿಲ್ಲ. ಪಕ್ಷ ಅವರ ಹಿರಿತನ, ಅವರ ಸಮಾಜ ಸೇವೆ ಅದನ್ನು ಗುರುತಿಸಿಕೊಂಡಿದೆ ಹೊರತು ಯಾರೋ ಬಲವಂತಕ್ಕಾಗಿ ಯಾರೋ ಒತ್ತಡಕ್ಕಾಗಿ ಅವರಿಗೆ ಪದವಿ ಸಿಕ್ಕಿಲ್ಲ. ಅವರು ಮಾಡಿದ ಸೇವೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಈ ಒಂದು ಅನುಕೂಲವನ್ನು ಮಾಡಿ. ಬಂಧುಗಳೇ, ಇಷ್ಟು ಹೇಳ್ತೀನಿ. ಗೋಪಾಲ್ ರೆಡ್ಡಿ ಅವರಿಗೆ ಬಹಳ ಆಸಕ್ತಿ ಇದೆ. ನಿಮ್ಮ ಆಸಕ್ತಿಯಲ್ಲಿ KGF ಮತ್ತು ಬಂಗಾರಪೇಟೆ ವ್ಯಾಪ್ತಿಯ KGF ನಗರಾಭಿವೃದ್ಧಿ ಪ್ರಾಧಿಕಾರ ಬರ್ತಕ್ಕಂಥ ಬಡಾವಣೆಗಳು, ಆ ಬಡಾವಣೆಗಳ ಅಭಿವೃದ್ಧಿ, ಪಠ್ಯೇತರ ನಾವು ಮಾಡಿದ್ದೀವಿ, ಆ ಬಡಾವಣೆಯನ್ನು ಮತ್ತೊಮ್ಮೆ ಅಭಿವೃದ್ಧಿ ಪಡಿಸಿ ಜನರಿಗೆ ಕೊಡ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಕಾಲದಲ್ಲಿ ಬಂಗಾರಪೇಟೆಯಲ್ಲಾಗಲಿ KGF ಎಲ್ಲಾದರೂ ಒಂದು ಕಡೆ ನಿಮ್ಮ KGF ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಅಭಿಪ್ರಾಯ. ಯಾಕಂದರೆ ಇವತ್ತಿನ ಬೆಲೆಗಳಲ್ಲಿ ಅನೇಕ ಬಡವರಿಗೆ ನಿವೇಶ ಖರೀದಿ ಮಾಡಲು ತೊಂದರೆ ಆಗ್ತದೆ. ಕನಿಷ್ಠ ಪಕ್ಷ ಸರ್ಕಾರದಿಂದ ಬಡಾವಣೆ ಮಾಡಿದ್ರೆ ಕಡಿಮೆ ಬೆಲೆಯಲ್ಲಿ ನಿವೇಶ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಸ್ಥಳವನ್ನು ಗುರುತಿಸಿ ಆ ಸ್ಥಳವನ್ನು ಖರೀದಿ ಮಾಡಿ ಸಾಧ್ಯ ಆಗಿಲ್ಲ ಅಂದರೆ ಒಡಂಬಡಿಕೆ ಮಾಡಿಕೊಂಡು ಇವತ್ತೇನು PPP ಮಾಡಲಿದೆ ಅದರ ಅನ್ವಯ ಆ ಮಾಲೀಕರಿಗೆ ಕೊಟ್ಟು ಉಳಿದಿದ್ದನ್ನು ಪ್ರಾಧಿಕಾರಕ್ಕೆ ಬಳಸುವ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸಲಹೆಯನ್ನು ಕೊಡ್ತಾ, ಬಹುಶಃ ನಿಮಗೆ ಜೀವನದಲ್ಲಿ ಭಗವಂತ ಸೇವೆ ಮಾಡಿರುವ ಅವಕಾಶ ಕೊಟ್ಟಿದ್ದೇನೆ. ಈ ಅವಕಾಶವನ್ನು ತಾವೆಲ್ಲ ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಎಲ್ಲರನ್ನೂ ವಿಶ್ವಾಸ ತಗೋಬೇಕು. ಸಹೋದರಿ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾವನ್ನು ಕೂಡ ಅವ್ರು ಹೇಳಿದಂಥ ಕೆಲಸಗಳನ್ನ ಅವರು ನಮ್ಮ ಈ ಭಾಗತಕ್ಕಂಥ ಎಲ್ಲ ಮುಖಂಡರನ್ನ ವಿಶ್ವಾಸ ತಗೊಂಡು ನೀವು ಅಭಿವೃದ್ಧಿ ಮಾಡಲಿ ಅಂತೇಳಿ ಆ ಭಗವಂತನಿಗೆ ಶಕ್ತಿಯನ್ನು ಕೊಡಲಿ ಹೇಳಿ ನಾನು ತಮಗೆ ಮತ್ತೊಮ್ಮೆ ಶುಭವಾಗಿ ಹಾರೈಸಿ ನನ್ನ ಮಾತು ಶಾಸಕರಿಗೆ ನಮ್ಮ KGF ಶಾಸಕಿಯಾದ ರೂಪಕಲಾ ಶಶಿಧರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇದಕ್ಕೆ ಸಹಕಾರ ಮಾಡಿದ ನಮ್ಮ ಬೈರತಿ ಸುರೇಶ್ ಅಣ್ಣವರಿಗೂ ನಾನು ಹೃದಯ ಪೂರ್ವ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಸಿದ್ದರಾಮಣ್ಣವ್ರಿಗೂ, ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ನಮ್ಮ ಶಾಸಕರ ಮಾತಿಗೆ ಬೆಲೆ ಕೊಟ್ಟು ನನ್ನ ಅಧ್ಯಕ್ಷನಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಅದೇ ಥರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ. ಮತ್ತು ಈ ಭಾಗದ ಎಲ್ಲ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಿಗೂ, ನಮ್ಮ ಬಂಗಾರಪೇಟೆಯ ಪುರಸಭಾ ಸದಸ್ಯರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೂ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತೇನೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ನಮ್ಮ ಶಾಸಕರು ಹೇಳಿದಾಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ನಾವೇನು ಗೊತ್ತಿಲ್ಲ, ಅಕ್ಷರ ಮೀಟಿಂಗ್ ಕರೆದಿ ಶಾಸಕರಿಗೆ ಸಲಹೆ ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಅಂತೇಳಿ ನಮ್ಮ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾವು ಮಾತು ಮುಗಿಸ್ತೀನಿ.